ನಾನು ನಿಮಗೆ ಒಂದು ವಿಡಿಯೋಲಿ ಹೇಳಿದೆ ನೆನಪಿದೆಯಾ, ನಾವು ಯಾವಾಗಾದರೂ ನಮ್ಗೆ ಏನು ಬೇಕು ಅದ್ರ ಬಗ್ಗೆ ನಾವು ಫುಲ್ಲಿ ಫೋಕಸ್ಡ್ ಆಗಿ ಇಂಟೆಂಟ್ ಆಗಿ ಹಾರ್ಡ್ ವರ್ಕ್ ಕೊಟ್ಟು ಏನಾದರೂ ಮಾಡಿದ್ರೆ ಅಲ್ಲ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಅದು ಎಕ್ಸಾಕ್ಟ್ಲಿ ಇವತ್ತು ನನಗೆ ಹಾಗೆ ಆಯಿತು. ಇವತ್ತು ನಾನು ವೆಯ್ಟ್ ಚೆಕ್ ಮಾಡಿದೆ, ವೀಕ್ಲಿ ವೆಯ್ಟ್ 93.1. ನಾನು ಹೇಳಿದೆ ನೆನಪಿದೆಯಾ 93 ಬಂದಾಗ ನಾನು ಮಸಾಲೆ ದೋಸೆ ತಿಂತೀನಿ ಅಂತ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಅಂತ ನಾನು ಅಡುಗೆ ಮನೆಗೆ ಹೋದಾಗ ನಮ್ಮ ಹಸ್ಬೆಂಡ್ರು ಆಲ್ರೆಡಿ ಮಸಾಲೆ ದೋಸೆ ಮಾಡ್ತಾಯಿದ್ರು. ಸೊ ಇಟ್ಸ್ ಲೈಕ್ ಕೋಇನ್ಸಿಡೆನ್ಸ್, ನಾನು 93 ಬಂದೆ ಆ್ಯಂಡ್ ದೆನ್ ಮನೇಲಿ ಮಸಾಲೆ ದೋಸೆ ಕೂಡ ಆಗ್ತದೆ, ದಟ್ ಟು ಹೋಟೆಲ್ಸ್ ಟೈಪ್. ಅವ್ರ ಪಾಪ ಇವತ್ತು ತುಪ್ಪ ಬೆಣ್ಣೆ ಎಲ್ಲ ಹಾಕಿ ಮಾಡಿದ್ರು. ಫಸ್ಟ್ ದೋಸೆ ಆಯ್ತಲ್ಲ ನನಗೆ ಬೇಕು ಅಂತ ಹೇಳಿದೆ ನಾನು. ಸೊ ಬಟ್ ಸ್ವಲ್ಪ ಎಕ್ಸ್ಟ್ರಾ ರೋಸ್ಟ್ ಆಗಿತ್ತು, ಬಟ್ ಅಮೇಝಿಂಗ್ ಆಗಿತ್ತು. ಟೆಕ್ಸ್ಚರ್ ಅಷ್ಟಿರಲಿಲ್ಲ, ಬಟ್ ಟೇಸ್ಟ್ ವೈಸ್ ಅಂತೂ ಹೋಟೆಲ್ ಥರನೇ ಇತ್ತು. ಸಖತ್ ಖುಷಿ ಆಯ್ತು ನನಗೆ. ಯೂನಿವರ್ಸ್ ಇಸ್ ಗಿವಿಂಗ್ ಮಿ ಸೋ ಮಚ್ ಅನಿಸ್ತಾ ಇತ್ತು. ಸೊ ನಂಗೆ ಸಖತ್ ಗ್ರ್ಯಾಟಿಟ್ಯೂಡ್ ಇದೆ ಅದ್ರ ಬಗ್ಗೆ. ಸೊ ಅದಾದಮೇಲೆ ಇವತ್ತು ಚಿಯಾ ಸೀಡ್ಸ್, ಓಟ್ಸ್, ಮೊಸರು ಹಾಕೊಂಡು ತಿಂದ್ವಿ ಮಧ್ಯಾಹ್ನ. ಆಮೇಲೆ ನಮ್ಮಮ್ಮ ಮನೆಗೆ ಬರಬೇಕಾಗಿತ್ತು. ಸೊ ಮನೆಗೆ ಬಂದ್ವಿ ಟ್ರಾವೆಲ್ ಮಾಡ್ತಾ, ಹಾಗೆ ಹೆಲ್ದಿ ಸ್ನ್ಯಾಕ್ಸ್, ಸೌತೆಕಾಯಿ, ಚಿಕ್ ಪೀಸ್ ಎಲ್ಲ ತಿನ್ಕೊಂಡು ಮನೆಗೆ ಬರುವಾಗ ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಮ್ಮಮ್ಮ ಖೈಮಾ ಉಂಡೆ ಮಾಡಿದರು. ಆಹಾ ಕೇಳಬೇಕಾ, ಇನ್ನೊಂದು 3 ದಿನ ಫುಲ್ ರಾಣಿ ನಮ್ಮಮ್ಮ ಮನೇಲಿ. ಆ್ಯಂಡ್ ಇವತ್ತು ಜಾಸ್ತಿ ಏನು ವಾಕ್ ಮಾಡಿಲ್ಲ. ಸೊ ಜಸ್ಟ್ 7,000 steps ಅಷ್ಟೇ ಕಂಪ್ಲೀಟ್ ಆಗಿದೆ. ಓಕೆ, ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.